ಸ್ಟಫ್ಡ್ ಹೆಸರುಬೇಳೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ವೆರಿ ಟೇಸ್ಟಿಯಾಗಿರುತ್ತೆ. ಒಳಗೆಲ್ಲ ಹೆಸರುಬೇಳೆ ನೀಟಾಗಿ ಬೆಂದಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೆಸರುಬೇಳೆ ತೊಗೊಂಡು 2-3 ಸಲ ನೀಟಾಗಿ ತೊಳೆದು ನೆನೆಸೋಕೆ ಹಾಕಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ, ಆ ಕ್ವಾಂಟಿಟಿ ಎಲ್ಲ ಆಮೇಲೆ ಹೇಳ್ಕೊಳ್ತೀನಿ. ಚೆನ್ನಾಗಿ 2-3 ಸಲ ತೊಳೆದು ನೆನೆಗೆ ಬಿಡಬೇಕು. 2-3 ತಾಸು ನೆನೆದ್ರೆ ಸರಿ ಹೋಗುತ್ತೆ. 4 ತಾಸು ನೆನೆಸಿ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಮಿಕ್ಸಿಂಗ್ ಬೌಲ್ ಆದಮೇಲೆ ಗೋಧಿ ಹಿಟ್ಟು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ಅಡುಗೆ ಮಾಡೋರಿಗೆಲ್ಲ ಅಳತೆ ಗೊತ್ತಿರ್ತೈತಿ, ಹೇಳ್ಕೊಡೋದೇನು ಬೇಕಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಡುಗೆ ಸೋಡಾ ಸ್ವಲ್ಪ ಹಾಕೊಂಡು ಸಾಕು, ಜಾಸ್ತಿ ಎಲ್ಲ ಬೇಡ, ಆ್ಯಸಿಡಿಟಿ ಆಗಿಬಿಡುತ್ತೆ ಸುಮ್ಮನೆ. ಆಯಿತಾ? ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಎಣ್ಣೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ. ನೀವು ಯಾವುದನ್ನ ಬಟರ್ ಹಾಕೋಣ ಅಂದರೆ ಬಟರ್ ಊಟ ಮಾಡ್ತಾರಂದ್ರೆ ಬಟರ್ ಹಾಕ್ಕೊಳ್ಳಿ. ಬಟರ್ ಊಟ ಮಾಡಲ್ಲ, ಹಾಗಾಗಿ ತುಪ್ಪ ಇದ್ದರೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಣ್ಣೆ ಎಲ್ಲ ಹಿಟ್ಟಿಗೂ ಹೊಂದ್ಕೋಬೇಕು. ಆ ಥರ ಎಣ್ಣೆ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು. ನಂತರ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಹೊಂದ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪೂರಿ ಅಥವಾ ಚಪಾತಿ ಹದಕ್ಕೆ ರೆಡಿ ಆಗೈತಿ. ಇದು ರೆಡಿ ಆಗಿದ್ದು ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಈಗ ಮಸಾಲ ಇದಕ್ಕೆ ಬೇಕಂದರೆ ನೀವು ಫುಡ್ ಕಲರ್ ಹಾಕ್ಕೋಬೋದು. ನಾನು ಹಾಕಿಲ್ಲ. ಸ್ವಲ್ಪ ಫುಡ್ ಕಲರ್ ಹಾಕಿ, ಸ್ವಲ್ಪ ಫುಡ್ ಕಲರ್ ಹಾಕಲಾರ್ದು 2 ನಮೂನೆ ಮಾಡ್ತಿದ್ದೆ. ಫುಡ್ ಕಲರ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮಸಾಲ ರೆಡಿ ಮಾಡ್ಕೋಬೇಕು. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಧನಿಯಾ, ಅರ್ಧ ಟೀ ಸ್ಪೂನ್ 1 ಟೀ ಸ್ಪೂನ್ ಅಷ್ಟು ಧನಿಯಾ. ನಂತರ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಎಣ್ಣೆನೂ ಹಾಕ್ಬೋದು ಉರಿಬೇಕಾದ್ರೆ. ಇದು ಮಸಾಲ ಪುಡಿ ಮಾಡ್ಕೊಳ್ತೀನಿ ಇವಾಗ. ಈ ಮಸಾಲನ ತರಿಯಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಪುಡಿ ಮಾಡ್ಕೊಳ್ತೀನಿ. ಹಾಗೆ 4 ತಾಸು ನೆನೆಸಿರುವ ಹೆಸರುಬೇಳೆ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ರೋಸ್ಟ್ ಆದರೆ ಹೆಸರುಬೇಳೆನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಏನು ಬೇಡ, ಹಾಗೆ ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಮಾಡಿರುವಂಥ ಹೆಸರುಬೇಳೆಗೆ ಪುಡಿ ಮಾಡಿರುವಂಥ ಮಸಾಲ ತೋರಿಸಿದ್ದೀನಿ ನಾನು. ಮಸಾಲಾನ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ, ಇದು ಸ್ಟಫಿಂಗ್. ಇದರೊಳಗೆ ಸ್ಟಫಿಂಗ್ ಮಸಾಲ ಪುಡಿ ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು. ಉಪ್ಪು ಟೇಸ್ಟ್ ನೋಡಿ ಹಾಕಬೇಕು. ಇದು ಸ್ಟಫಿಂಗ್, ಇದು ರೆಡಿ ಆಯಿತು. ಹೀಗೆ ಒಂದು ಆಳೆ ಲಟ್ಟಿಸ್ಕೋಬೇಕು. ಹೀಗೆ ನೀವೆಷ್ಟು ಮಾಡ್ತೀರಿ ಅಷ್ಟು ಆಳೆ ಲಟ್ಟಿಸ್ಕೋಬೇಕು. ಆಳೆ ಲಟ್ಟಿಸ್ಕೊಂಡು ನಂತರ ಸ್ಟಫಿಂಗ್ ಹಾಕಬೇಕು. ಈಗ ಇದರೊಳಗೆ ಏನಾಗಬೇಕು, ಸ್ಟಫಿಂಗ್. ಈ ಹೆಸರುಬೇಳೆ
ಮಸಾಲ ಹಾಕಿ ಮಾಡಿರ್ತೀವಲ್ಲ, ನೆನೆಸಿರುವ ಹೆಸರುಬೇಳೆ ಸ್ಟಫಿಂಗ್ ಹಾಕಿ ಇದನ್ನು ತಗೊಂಡು ಈ ರೀತಿ ಮಾಡಬೇಕು. ಇದು ಸ್ಟಫಿಂಗ್ ಎಲ್ಲ ಒಳಗೆ ಹೋಗಬೇಕು. ಒಳಗೆ ಹೋದ್ಮೇಲೆ ರೌಂಡ್ ಮಾಡಬೇಕು. ಉಂಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಮಾಡಿಬಿಟ್ಟು ಎಷ್ಟು ಇದೆ ತಗೊಂಡು ಈ ಥರ ಮಾಡಬೇಕು. ಈ ಥರ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡ್ಕೋಬೇಕು. ಇದನ್ನಿಷ್ಟೇ ಸ್ವಲ್ಪ ಅಗಲ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೇಕು. ದೊಡ್ಡದಂದರೆ ದೊಡ್ಡದು, ಚಿಕ್ಕದಂದರೆ ಚಿಕ್ಕದು. ಈ ಥರ ಲಟ್ಟಿಸೋದು ಬೇಡ ಅಂತಂದರೆ ಈ ಥರ ಮಾಡಿಕೊಂಡು ಇದರಲ್ಲಿ ಸ್ಟಫಿಂಗ್ ಹಾಕೋಬೇಕು. ಇವಾಗ ಈ ಹೆಸರುಬೇಳೆ ಸ್ಟಫಿಂಗ್ ಇರ್ತೈತಲ್ಲ, ಈ ಹೆಸರುಬೇಳೆ ಸ್ಟಫಿಂಗ್ ನೋಡಿಕೊಂಡು ಹಾಕೋದು. ಹೆಸರುಬೇಳೆ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಇದನ್ನು ಈ ಥರ ಕ್ಲೋಸ್ ಮಾಡಬೇಕು. ಫುಲ್ ಎಲ್ಲ ಕಡೆಯಿಂದನೂ ಈ ಥರ ಕ್ಲೋಸ್ ಮಾಡ್ಕೊತ ಬರಬೇಕು. ಎಲ್ಲ ಕಡೆಯಿಂದನೂ ಈ ಥರ ಕ್ಲೋಸ್ ಮಾಡ್ಕೊತ ಬಂದು ಇದನ್ನು ರೌಂಡ್ ಶೇಪ್ ಮಾಡಬೇಕು. ಈ ಥರ ಮಾಡಿಕೊಂಡು ಮೋದಕ ಮಾಡ್ತೀವಲ್ಲ ನಾವು ಗಣೇಶಂದು, ಅದೇ ರೀತಿ ಮುಗೀತು. ಅಂದೆ ಇದನ್ನ ಕ್ಲೋಸ್ ಆಗಿಲ್ಲ ಬಾಯಿ ಅಂದರೆ ಈ ಥರ ಕ್ಲೋಸ್ ಮಾಡ್ಬೋದು ಅಷ್ಟೇ. ಇದೇನು ದೊಡ್ಡದು ಮತ್ತು ಕ್ಲೋಸ್ ಆಯಿತಾ? ಓಪನ್ ಏನಿಲ್ಲ, ಕ್ಲೋಸ್ ಆಯಿತು. ಎಲ್ಲವನ್ನೂ ಸ್ಟಫ್ ಮಾಡ್ಕೊಂಡಿದ್ದೀನಿ. 1 2 3 4 ಎಲ್ಲ ಹಿಟ್ಟನ್ನು ಈ ಎಲ್ಲ ಬೇಳೆ ಹಾಕೋವರೆಗೂ ಅದೇ ರೀತಿ ಸ್ಟಫ್ ಮಾಡ್ಕೊತೀನಿ. ಒಂದೇ ಎಲ್ಲ ಬಾಲ್ಗಳು ಹಾಕಿ ಫ್ರೈ ಮಾಡಬೇಕು. ಎಲ್ಲವನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಬೋದು. ಮಕ್ಕಳಿಗೆ ಹೆಲ್ದಿ ತಿನ್ನಿಸೋದು ಈ ಕಾಲದಲ್ಲಿ ತುಂಬ ಕಷ್ಟ. ಹಾಗಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿರುವಂಥ ಹೆಸರುಬೇಳೆ ಇದು 1 ದಿವಸ 2 ದಿವಸ ಪಿಕ್ನಿಕ್ಕು ತೊಗೊಂಡು ಹೋಗ್ಬೋದು, ಏನಾಗಲ್ಲ. ಒಳಗಡೆ ಹೆಸರುಬೇಳೆನ ಆಲ್ರೆಡಿ ಸ್ವಲ್ಪ ಬೆನೆಸಿರೋದ್ರಿಂದ, ಹೆಸರುಬೇಳೆ ಡ್ರೈ ರೋಸ್ಟ್ ಆಗಿರೋದ್ರಿಂದ ಈ ಥರ ಶಾಲು ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಮಳೆ ಬರ್ತಿರ್ಬೇಕಾದ್ರೆ, ಹಾಗೂ 1 ದಿವಸ 2 ದಿವಸ ಪಿಕ್ನಿಕ್ ಟೂರ್ ಹೋದಾಗ ಗೆಸ್ಟ್ ಬಂದಾಗೂ ಅವಲಕ್ಕಿನೇ, ಮಂಡಾಳೆ ಅಥವಾ ಪಾನಿಪುರಿನೇ ಈ ಥರನ ಬದಲು ಇದು ಒಂದು ಡಿಫ್ರೆಂಟ್ ಆಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಇದೆ. ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದರೆ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಹೆಲ್ತಿ ಆ್ಯಂಡ್ ವೆರಿ ಹೆಲ್ತಿ ಆಗಿರುವಂತಹ ಕ್ರಿಸ್ಪಿ ಸ್ಟಫ್ಡ್ ಹೆಸರುಬೇಳೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ಮೈ ಚಾನಲ್. ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ ಆ್ಯಂಡ್ ಈಸಿ ಹೆಸರುಬೇಳೆ ಸ್ಟಫ್ಡ್ ಸ್ನ್ಯಾಕ್ಸ್. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗಳು ಮಾಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅಥವಾ ಬಿಸಿ ಬಿಸಿ ಮಾಡಿದ್ರೆ 1 ದಿವಸ 2 ದಿವಸ ಪಿಕ್ನಿಕ್ಕು ತೊಗೊಂಡು ಹೋಗ್ಬೋದು. ತುಂಬ ಸಿಂಪಲ್ ಆಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.